ಶಿವಕುಮಾರ್ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಖರೀದಿ ಮಾಡಲಿಕ್ಕೆ ಬಿಜೆಪಿ ಅವರು 50 ಕೋಟಿ ರೂಪಾಯಿ. ಏನಾಗತಿ ವೇಗ್ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ. ವೇಗ್ ಅಲಿಗೇಷನ್ ಸುಮ್ಮನೆ ಪ್ರಚಾರಕ್ಕಾಗಿ ಮತ್ತೊಂದು ಪಕ್ಷವನ್ನು ಹೀಯಾಳಿಸೋ ಸಲುವಾಗಿ ಅದನ್ನು ಶ್ಯಾಮನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ. ಅವ್ರ ಪಕ್ಷದವ್ರು, ಅವ್ರ ಸೀನಿಯರ್ ಲೀಡರು ಶ್ಯಾಮನೂರು ಅವರು. ಹೌದು, ಇಲೆಕ್ಷನ್ ನಿಂತಾಗ ಬೇರೆ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೋಟ್ ಕೇಳ್ತಾರೆ, ನ್ಯಾಚುರಲ್ ಅದು ಕೇಳಿದಾರೆ ಅಷ್ಟೇ. ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಏನು ಮಹತ್ವ ಉಳಿತು? ಹಾಗೆ ಡಿ ಕೆ ಶಿವಕುಮಾರ್ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇದ ಮೇಲೆ ಆಗ್ತದೆ. ಫಾಲ್ಸ್ ಅಲಿಗೇಷನ್ಸ್, ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಅದು ಏನೋ ಅರ್ಥನೇ ಇಲ್ಲ. ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ, ಸುಳ್ಳು ಆಪಾದನೆ ಮಾಡುವಂಥದ್ದು ನಿಲ್ಲಿಸ್ರಿ ಅಂತ ನಾ ಈ ಸಂದರ್ಭ ಹೇಳ್ತೀನಿ. ಶ್ಯಾಮನೂರವರೇ ಡಿನೈ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬೆಂಗಳೂರಿಗೆ ಜಲಕ್ಷಾಮ, ಅದನ್ನು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ನಾವು ಒಂದು ಹೇಳಿದ್ರೆ ಅದ್ರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಈಗ ಈ ಬೇಸಿಗೆ ಬಂದದ, ನೀರಿನ ಹಾಹಾಕಾರ ಎಲ್ಲ ಕಡೆನೇ ಇದೆ. ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ. ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಹಾಹಾಕಾರ ಯಾವಾಗೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದದ. ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ, ಪ್ರೀ ಪ್ಲ್ಯಾನಿಂಗು ಇವೆಲ್ಲ ಕೆಲವು ಆ್ಯಕ್ಷನ್ ತೊಗೋಬೇಕಲ್ಲ. ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಅಂಥೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರದ್ದು, ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಈಗ ಅದ್ರ ಬಿಟ್ಟು ಬರೀ ಈ ರೀತಿ ವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು, ಕೇವಲ ರಾಜಕಾರಣ ಮಾಡೋದು ಬಿಡಬೇಕು. ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಖರೀದಿ ಮಾಡಲಿಕ್ಕೆ ಬಿಜೆಪಿ ಅವರು 50 ಕೋಟಿ ರೂಪಾಯಿ. ಏನಾಗತಿ ವೇಗ್ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ. ವೇಗ್ ಅಲಿಗೇಷನ್ ಸುಮ್ಮನೆ ಪ್ರಚಾರಕ್ಕಾಗಿ ಮತ್ತೊಂದು ಪಕ್ಷವನ್ನು ಹೀಯಾಳಿಸೋ ಸಲುವಾಗಿ ಅದನ್ನು ಶ್ಯಾಮನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ. ಅವ್ರ ಪಕ್ಷದವ್ರು, ಅವ್ರ ಸೀನಿಯರ್ ಲೀಡರು ಶ್ಯಾಮನೂರು ಅವರು. ಹೌದು, ಇಲೆಕ್ಷನ್ ನಿಂತಾಗ ಬೇರೆ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೋಟ್ ಕೇಳ್ತಾರೆ, ನ್ಯಾಚುರಲ್ ಅದು ಕೇಳಿದಾರೆ ಅಷ್ಟೇ. ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಏನು ಮಹತ್ವ ಉಳಿತು? ಹಾಗೆ ಡಿ ಕೆ ಶಿವಕುಮಾರ್ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇದ ಮೇಲೆ ಆಗ್ತದೆ. ಫಾಲ್ಸ್ ಅಲಿಗೇಷನ್ಸ್, ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಅದು ಏನೋ ಅರ್ಥನೇ ಇಲ್ಲ. ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ, ಸುಳ್ಳು ಆಪಾದನೆ ಮಾಡುವಂಥದ್ದು ನಿಲ್ಲಿಸ್ರಿ ಅಂತ ನಾ ಈ ಸಂದರ್ಭ ಹೇಳ್ತೀನಿ. ಶ್ಯಾಮನೂರವರೇ ಡಿನೈ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬೆಂಗಳೂರಿಗೆ ಜಲಕ್ಷಾಮ, ಅದನ್ನು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ನಾವು ಒಂದು ಹೇಳಿದ್ರೆ ಅದ್ರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಈಗ ಈ ಬೇಸಿಗೆ ಬಂದದ, ನೀರಿನ ಹಾಹಾಕಾರ ಎಲ್ಲ ಕಡೆನೇ ಇದೆ. ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ. ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಹಾಹಾಕಾರ ಯಾವಾಗೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದದ. ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ, ಪ್ರೀ ಪ್ಲ್ಯಾನಿಂಗು ಇವೆಲ್ಲ ಕೆಲವು ಆ್ಯಕ್ಷನ್ ತೊಗೋಬೇಕಲ್ಲ. ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಅಂಥೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರದ್ದು, ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಈಗ ಅದ್ರ ಬಿಟ್ಟು ಬರೀ ಈ ರೀತಿ ವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು, ಕೇವಲ ರಾಜಕಾರಣ ಮಾಡೋದು ಬಿಡಬೇಕು. ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ.